ಇವತ್ತು ಸ್ಟಾಕ್ ಮಾರ್ಕೆಟ್ ಕುಸಿತೈತಂತ ಅನುಮಾನ ಇತ್ತು. ಅದ ಥರ ಇವತ್ತು ಮಾರುಕಟ್ಟೆ ಬೆಳಿಗ್ಗೆ ಗ್ಯಾಪ್ ಡೌನ್ ಅನ್ನ ಓಪನ್ ಆತ. ಗ್ಯಾಪ್ ಡೌನ್ ಓಪನ್ ಆಗೋಣ ಸ್ವಲ್ಪ ರಿಕವರಿ ಬಂತ್ರಿ ಮಾರ್ಕೆಟ್ದಾಗ. ಮಾರ್ಕೆಟ್ ಕ್ಲೋಸ್ ಆಗೋ ತಕ್ಕ ನೋಡ್ಬೋದು ನೀವು ಇಲ್ಲಿ 0.85% ಇರೈತ್ರಿ. ಆದ್ರೂ ನೋಡ್ಬೋದು ನಿಫ್ಟಿ 0.86% ಬಿದ್ದೈತೆನ. ಬ್ಯಾಂಕ್ ನಿಫ್ಟಿನೂ ನೋಡ್ಬೋದು ನೀವು ಗ್ಯಾಪ್ ಡೌನ್ ಓಪನ್ ಆತ, ಬಟ್ ಕ್ಲೋಸಿಂಗ್ ಹಾಕೊಂತ ಇರ್ಕೊಂತಾನೆ ಹೋತ. ಅದು ಸಹ ಹತ್ತಿರದ ಏನು ಓಪನಿಂಗ್ ಪ್ರೈಸ್ ಇತ್ತು ಅಲ್ಲಿಂದ ಹಿಡಿದ ಕ್ಲೋಸಿಂಗ್ ಪ್ರೈಸ್ ನೋಡ್ರ 1.67% ಇರೈತ್ರಿ. ಇದಕ್ಕಿಂತನೂ ಹೆಚ್ಚು ಬಿದ್ದಿತ್ತು. ಆದ್ರೂ ರಿಕವರ್ ತೋರಿಸಿ 0.55% ಬಿದ್ದೈತಿ. ಸೆನ್ಸೆಕ್ಸ್ ಅನ್ನು ಸಹ 0.91% ಬಿದ್ದೈತಿ. ಅದು ಗ್ಯಾಪ್ ಡೌನ್ ಅನ್ನು ಓಪನ್ ಆತ, ಬಟ್ ಮಾರ್ಕೆಟ್ ಕ್ಲೋಸ್ ಆಗೋ ತಕ್ಕ ರಿಕವರ್ ತೋರಿಸಿತ. ಆದ್ರೂ 0.19% ಬಿದ್ದೈತಿ. ಅದೇ ಥರ ಮಿಡ್ ಕ್ಯಾಪ್ ಪರಿಸ್ಥಿತಿನೇ ಇತ್ತು. ಮಿಡ್ ಕ್ಯಾಪ್ ಅನ್ನು 0.5% ಬಿದ್ದೈತಿ. ಮತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅನ್ನು 0.41% ಬಿದ್ದೈತಿ. ಮೇನ್ ಇವತ್ತು ಮಾರ್ಕೆಟ್ ಕುಸಿದೈತಿ, ಬಟ್ ಏನು ಭಾಳ ಕುಸಿತೈತೆ ಅಂತ ಅನುಮಾನ ಇತ್ತು. ಆ ಥರ ಏನು ಕುಸಿಲಿಲ್ಲ. ಎಂಡ್ಗೆ ಮಾರ್ಕೆಟ್ ರಿಕವರ್ ಆಗಿನ ಕ್ಲೋಸಿಂಗ್ ಕೊಟ್ಟೈತಿ. ಅದ ಕಾರಣ ಬಿದ್ದೈತಿ, ಬಟ್ ಭಾಳ ಬಿದ್ದಿಲ್ಲ ಅಂತಾರ ಅನ್ಬೋದ. ಅದ ಕಾರಣ ಅದರಿಂದ ರೀಸನ್ಗಳು ಏನಂತ ಅದ್ರ ಬಗ್ಗೆನೂ ನಾವು ಮುಂದೆ ತಿಳ್ಕೊಳ್ಳೋಣ. ಗ್ಲೋಬಲ್ ಮಾರ್ಕೆಟ್ ಅದನ್ನು ಪರಿಸ್ಥಿತಿ ನೀವು ನೋಡ್ಬೋದ. ಯುರೋಪಿಯನ್ ಮಾರ್ಕೆಟ್ ಅವು ರೆಡ್ನೇ ಇದಾವ, ಬಟ್ ಭಾಳ ರೆಡ್ನಾಗ ಇದಾವ ಅಂತ ಅನ್ನಕ್ ಬರಂಗಿಲ್ಲ. ಏಷ್ಯನ್ ಮಾರ್ಕೆಟ್ ಅನ್ನು ರೆಡ್ನಾಗನೇ ಇದಾವ್ರಿ. ನೋಡ್ಬೋದ ಜಪಾನ್ ಮಾರ್ಕೆಟ್ ಆಗಲಿ, ಸಿಂಗಾಪುರ್ ಮಾರ್ಕೆಟ್ ಆಗಲಿ, ಬಟ್ ಅವು ಸಹ ನೋಡ್ಬೋದ ಭಾಳ ರೆಡ್ದಾಗಿದಾವ ಅಂತ ಅನ್ನಕ ಬರಂಗಿಲ್ಲ. ಅದೇ ಕಾರಣ ಈ ಥರ ಯಾಕೆ ಮಾರ್ಕೆಟ್ ಇವತ್ತು ಭಾಳ ಬಿದ್ದಿಲ್ಲ, ಅಥವಾ ಬಿದ್ರೂ ಯಾಕೆ ಮಾರ್ಕೆಟ್ನಾಗ ರಿಕವರಿ ಬಂತಂತ ಅದ್ರ ಬಗ್ಗೆ ಡೀಟೇಲ್ದಾಗ ಸರಳವಾಗಿ ಈಗ ನಾವು ತಿಳ್ಕೊಳ್ಳೋಣ. ನೋಡ್ರಿ, ಒಂದೇ ಮೇನ್ ಸುದ್ದಿ ಕರೆಂಟ್ ಬರತೈತಿ, ಅದನ್ನ ಸ್ವಲ್ಪ ಕವರ್ ಮಾಡಿಬಿಡುನು. ಏನು US ಇರಾನ್ಗೆ ಗೇರಾವ್ ಹಾಕೋದಿತ್ತ, ಅದೀಗ ಡೇಟ್ ನಾನು ಕೊಟ್ಬಿಟ್ಟಾರಿ. ಯಾವಾಗ ನಾವು ಗೇರಾವ್ ಹಾಕೋರಿದ್ದೇವಿ, ಯಾವಾಗ ಇರಾನ್ದಿಂದ ಯಾವುದು ಶಿಪ್ ಅನ್ನ ಬಿಡಂಗಿಲ್ಲ ಅಂತ ಅದ್ರ ಬಗ್ಗೆ ಡೊನಾಲ್ಡ್ ಟ್ರಂಪ್ ಅವರ ಈಗ ಸದ್ಯನೇ ಟ್ವೀಟ್ ಮಾಡ್ಯಾರ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡ್ರಿ, ಏಪ್ರಿಲ್ 13 ಈಸ್ಟರ್ನ್ ಟೈಮ್ ಪ್ರಕಾರ ಬೆಳಿಗ್ಗೆ 10 ಗಂಟೆಗೆ 10 AM ಇರಾನ್ದಿಂದ ಯಾವ ಶಿಪ್ ಬಂತಂದ್ರೆ ಅದಕ್ಕೆ US ನೇವಿ ತಡಿತೈತಂತ ಡೊನಾಲ್ಡ್ ಟ್ರಂಪ್ ಅವರ ಹೇಳಿದಾರ. ಭಾರತದ ಟೈಮಿಂಗ್ ಪ್ರಕಾರ ನಾವು ನೋಡ್ರ 7:30 7:30 PM US ನೇವಿ ನಿಂತು ಬಿಡ್ತೈತ್ರಿ ಇರಾನ್ ಸುತ್ತಮುತ್ತ. ಅಲ್ಲಿಂದ ಯಾವುದು ಆಯಿಲ್ ಗೀಲ್ ಇರಾನ್ದವ್ರು ಬಿಟ್ರೂ US ದವ್ರ ಬೀಳಂಗಿಲ್ಲ. ಆ ಥರ ಗಿರಾವ USA ಹಾಕೋದೈತಿ. ಅದ ಕಾರಣ ಇದು ಸದ್ಯ ಇದು ಒಂದು ನೆಗೆಟಿವ್ ಸುದ್ದಿ ಬಂದೈತಂತ ನಾವು ಅನ್ಬೋದ. ಇದರಿಂದ ಕ್ರೂಡ್ ಆಯಿಲ್ ಮ್ಯಾಗ ಅಥವಾ ಕ್ರೂಡ್ ಆಯಿಲ್ ಬೆಲೆ ಮ್ಯಾಗ ಅಥವಾ ಏನು ಕ್ರೂಡ್ ಆಯಿಲ್ದು ಶಾರ್ಟೇಜ್ ಆಗತ್ತೈತೆ ಅದ್ರ ಮ್ಯಾಗ ಯಾವ ಥರ ಬೀಳ್ತೈತಂತ ಅದ್ರ ಮ್ಯಾಗೂ ನಮ್ದು ಕಣ್ಣ ಇರ್ಬೇಕಾ. ನೋಡ್ರಿ, ಈಗ ಇದು ನಿಮಗೆ ಸುದ್ದಿ ಗುರ್ತಾ ಇರ್ಬೋದಾ. ಈಗ ನಾವೇನು ತಿಳ್ಕೊಳ್ಳೋದಂತಂದ್ರೆ ಯಾಕೆ ಮಾರ್ಕೆಟ್ ಏರಿತಿ ಇವತ್ತ, ಅಥವಾ ಯಾಕೆ ಭಾಳ ಬಿದ್ದಿತ್ತ, ಅಲ್ಲಿಂದ ರಿಕವರಿ ಯಾಕೆ ತೋರಿಸಿತ್ತಂತ ಅದ್ರ ಬಗ್ಗೆ ತಿಳ್ಕೊಳ್ಳೋದು. ನೋಡ್ರಿ, ಒಂದೇ ಮೇನ್ ಕಾರಣ ಏನಂತಂದ್ರೆ ಇದೇನು ಯುದ್ಧ ಐತಿ, ಇದೇನು ಯುದ್ಧ ನಡೆದೈತಿ ಅಮೇರಿಕಾ ಮತ್ತು ಇರಾನ್ ನಡ್ಕ. ಇದು ಡೊನಾಲ್ಡ್ ಟ್ರಂಪ್ ಅವ್ರ ಪ್ರೆಸಿಡೆಂಟ್ ಆದಾಗಿಂದ ಇಲ್ಲ. ಇದು ಭಾಳ ಹಳೆ ಯುದ್ಧ ಐತಿ, ಭಾಳ ಹಳೆ ದುಶ್ಮನಿ ಐತಿ ಎರಡು ದೇಶ ನಡ್ಕ. ಅದ ಕಾರಣ ಹಳೆ ದುಶ್ಮನಿ ಅವಾಗೂ ಒಂದ ದಿನದ್ನಾಗ ಮುಗ್ಯಾಂಗಿಲ್ಲ. ಒಂದ ಪೀಸ್ ಟಾಕ್ ಏನಿತ್ತು ಪಾಕಿಸ್ತಾನ್ಯಾಗ, ಆ ಪೀಸ್ ಟಾಕ್ನಾಗ ಮುಗ್ಯಾಂಗಿಲ್ಲ ಅಂತ ಎಕ್ಸ್ಪರ್ಟ್ಗಳ ಅನುಮಾನವನ್ನು ಹಚ್ಚಿರಂತ್ರಿ. ಅದ ಕಾರಣನೂ ಮಾರುಕಟ್ಟೆ ರಿಕವರ್ ತೋರಿಸಿತಂತ ನಾವು ಅನ್ಬೋದ. ಎರಡನೇ ಪಾಯಿಂಟ್ ಏನಂತಂದ್ರೆ ಮಾತುಕತೆ ಮುಗಿತ, ಮಾತುಕತೆನ ಏನೋ ಔಟ್ಕಮ್ ಬರಲಿಲ್ಲ, ಎಲ್ಲ ಮಾತುಕತೆ ಹಾಳಾಗೋತ್ರಿ. ಆದ್ರೂ USA ಇರಾನ್ ಮ್ಯಾಗ ದಾಳಿ ಮಾಡಿಲ್ಲ ಇನ್ನತಕ, ಮತ್ತು ಇರಾನನ್ನು ಸಹ ಎಲ್ಲೂ ದಾಳಿ ಮಾಡಿಲ್ಲ. ಅದ ಕಾರಣ ಮಾತುಕತೆನ ಏನು ಸೊಲ್ಯೂಷನ್ ಸಿಗಲಿಲ್ಲ, ಮಾತುಕತೆ ಎಲ್ಲ ಫೇಲ್ ಆದ್ರೂ ಯುದ್ಧ ಆಗಲಿಲ್ಲ ಅಥವಾ ದಾಳಿ ಇನ್ನೂ ಆಗಿಲ್ಲ ಅನ್ನೋ ಕಾರಣದಿಂದನೂ ಮಾರ್ಕೆಟ್ ಪಾಸಿಟಿವ್ನ ರಿಯಾಕ್ಷನ್ ತೋರಿಸತೈತಂತ ನಾವು ಅನ್ಬೋದ. ಅದ್ರಾಗೂ ಮೇನ್ ಏನು ಕ್ವಶನ್ ಬಂದಿತ್ತಂತಂದ್ರೆ ನಿನ್ನೆಲ್ಲರಿಗೂ ಸೀಸ್ ಫೈರ್ ಪಾಲನೆ ಆಗ್ತೈತೋ ಇಲ್ಲೋ. 22 ಏಪ್ರಿಲ್ ತನಕ ಏನು ಸೀಸ್ ಫೈರ್ ಹಚ್ಚಾರ, ಅದರ ಪಾಲನೆ ಆಗ್ತೈತೋ ಇಲ್ಲೋ ಅಂತ ಎಲ್ಲರಿಗೂ ಅನುಮಾನ ಇತ್ತು. ಆದ ಇನ್ನ ತಕ್ಕಾರೆ ಆಗತೈತಿ, ಇನ್ನ ತಕ್ಕ ಒಂದು ದಾಳಿ ಆಗಿಲ್ಲ. ಅದ ಕಾರಣ ಇದು ಒಂದು ಒಳ್ಳೆ ಸುದ್ದಿ ಆತ. ಅದ ಕಾರಣನೂ ಮಾರ್ಕೆಟ್ ಬಿದ್ದೈತಿ, ಬಟ್ ಭಾಳ ಬಿದ್ದಿಲ್ಲ ಅಂತ ನಾವು ಅನ್ಬೋದ. ಮತ್ತು ಮೂರನೇ ಪಾಯಿಂಟ್ ಏನಂತಂದ್ರೆ ಪಾಕಿಸ್ತಾನ್ಯಾಗ ಮಾತುಕತೆ ಇಟ್ಟಾರ. ಪಾಕಿಸ್ತಾನ ಏನು ಆತಂಕವಾದಿಗಳ ದೇಶ ಅಂತಾರ್ರಿ, ಅಲ್ಲೇ ಆತಂಕವಾದಿಗಳು ಹುಡ್ತಾರ. ಅಂಥ ದೇಶನ ಯಾವಾಗ್ರೆ ಶಾಂತಿದ ಮಾತುಕತೆ ಆಗ್ತೈತೇನ್ರಿ, ಆಗಾಕ ಸಾಧ್ಯನೇ ಇಲ್ಲ. ಅದ ಕಾರಣ ಪಾಕಿಸ್ತಾನ ಸಹ ಈ ಶಾಂತಿ ಮಾತುಕತೆನಾಗ ಕೆಲಸ ಮಾಡೈತಿ, ಕರ್ಸೈತಿ ಇಬ್ಬರಿಗೂ, ಬಟ್ ಸರಿಯಾಗಿ ಅದನ್ನ ನಿರ್ವಹಿಸಿಲ್ಲ ಅಂತ ಎಕ್ಸ್ಪರ್ಟ್ಗಳು ಅನ್ನತ್ತಾರ. ಖರೆ ಅಂದ್ರೆ ಯಾವಾಗೂ ಯಾವುದು ಯುದ್ಧ ಒಂದ ಮಾತುಕತೆನಾಗ ಮುಗ್ಯಾಕ ಸಾಧ್ಯ ಇಲ್ಲ. ಈಗ ಸದ್ಯ ಬರ್ರಿ ಮಾತಾಡ್ರಿ, ಮತ್ತೊಂದು ರೌಂಡ್ ಮಾತುಕತೆ ಇಡೋನು ಹಂಗಿಂಗಂತ ಪಾಕಿಸ್ತಾನ ಅನ್ಬೇಕಾಯ್ತಂತ್ರಿ. ಬಟ್ ಪಾಕಿಸ್ತಾನದು ಕೆಲವೊಂದು ಮಜಬೂರಿಗಳಿದಾವ. ಯಾಕಂತಂದ್ರೆ ಎಲ್ಲ ರಕ್ಷಣಾದು ಏನು ಐಟಮ್ಸ್ ಇದಾವ, ಯುದ್ಧಕ್ಕೆ ಏನೇನು ಬೇಕಾಗ್ತಾವೆ ಫೈಟರ್ ಜೆಟ್ ಅದು ಚೀನಾ ಕಡೆಯಿಂದ ಪಾಕಿಸ್ತಾನ ತಗೋತೈತಿ. ಚೀನಾ ದುಶ್ಮನ್ ಅಮೇರಿಕಾ ಕೂಡ ಈಗ ಪಾಕಿಸ್ತಾನ ದೋಸ್ತಿ ಮಾಡಕ್ಕೆ ಹೋಗತೈತಿ. ಈ ಥರ ಪಾಕಿಸ್ತಾನ ಮ್ಯಾಗೂ ಹಿಂಗೆ ಗನ್ ತುದಿ ಇಟ್ಟು ಮಾತಾಡ್ಸತ್ತಾರಿ. ಆ ಕಡೆ ಅಮೇರಿಕಾನು ಪ್ರೆಷರ್ ಬಿಲ್ಡ್ ಮಾಡತೈತಿ ಪಾಕಿಸ್ತಾನ್ಗೆ, ಆ ಕಡೆ ಚೀನಾನು ಅವ್ರಿಗೆ ಬಿಲ್ಡ್ ಮಾಡತೈತಿ. ಅದ ಕಾರಣ ಪಾಕಿಸ್ತಾನ
ಪಾಕಿಸ್ತಾನದ ಪರಿಸ್ಥಿತಿ ಭಾಳ ಕೆಟ್ಟಾಗೈತಿ. ಬಟ್ ಪಾಕಿಸ್ತಾನಕ್ಕಿಂತ ಯಾವುದೇ ದೊಡ್ಡ ಯುರೋಪಿಯನ್ ಕಂಟ್ರಿನಾಗ ಇದು ಮಾತುಕತೆ ಆಗಿತ್ತು ಅಂತಂದ್ರೆ ಖಂಡಿತವಾಗಿ ಯುದ್ಧ ನಿಲ್ಬೋದಿತ್ತು ಅಥವಾ ಇಲ್ಲೇ ಮತ್ತು ಶಾಂತಿ ಆಗ್ಬೋದಿತ್ತು ಅಂತ ಎಕ್ಸ್ಪರ್ಟ್ಗಳು ಅನ್ನತ್ತರ. ಪಾಕಿಸ್ತಾನಾಗ ಮಾತುಕತೆ ನಡೆದಿದ್ದರಿಂದ ಇದೊಂದು ಫೇಲ್ ಆತ. ಅದ ಕಾರಣನೂ ಇದೇ ಥರ ಆಗ್ಬೋದು ಅಥವಾ ಇದನ್ನು ಹೆಚ್ಚು ಸೀರಿಯಸ್ ತೊಗೊಂಡಿಲ್ಲ ಮಾರ್ಕೆಟ್. ಆ ಒಂದು ಕಾರಣದಿಂದನೂ ಮಾರ್ಕೆಟ್ ಕುಸಿದಿಲ್ಲ ಅಥವಾ ಮಾರ್ಕೆಟ್ ರಿಕವರ್ ತೋರಿಸಿತ್ತಂತ ನಾವು ಅನ್ಬೋದು. ಮೂರನೇದು ಏನಂತಂದ್ರೆ ಪರಮಾಣು ಅಸ್ತ್ರಗಳೇನು ತಯಾರು ಮಾಡಬೇಡ ಫ್ಯೂಚರ್ನಾಗ ಅಂತೇನು ಅಗ್ರಿಮೆಂಟ್ ಕೊಟ್ಟಿತ್ತು USA. ಅದು ಆಗೋ ಸಹಜನೇ ಇತ್ತು ರೀ. ಆ ಪಾಯಿಂಟ್ US ಇಡ್ತಿತ್ತಂತ ಎಲ್ಲರಿಗೂ ಗುರ್ತೇನೆ ಇತ್ತು. ಆಲ್ರೆಡಿ ನಾನು ವಿಡಿಯೋಗಳನ್ನು ಡೈಲಿ ಯಾರು ನೋಡ್ತೀರಿ ನಾನು ಹಲವಾರು ಸಲ ಹೇಳೀನಿ. ಈ ಒಂದು ಪಾಯಿಂಟದ ಕಾರಣ ಈ ಮಾತುಕತೆ ಔಟ್ಕಮ್ ಬರಂಗಿಲ್ಲ ಒಳ್ಳೇದು ಅಂತ ಹಿಂಗೆ ಎಲ್ಲರಿಗೂ ಅನ್ಸತ್ತಿತ್ತೇನೆ ರೀ. ಆಲ್ರೆಡಿ US ನ್ಯೂಕ್ಲಿಯರ್ ಅಸ್ತ್ರಗಳು ತಯಾರು ಮಾಡಬೇಡ ಅನ್ನೋದ, ಅಲ್ಲಿ ಇರಾನನ್ನು ಮಾಡೋಣ ಅಂತನವ್ರು. ಅದ ಕಾರಣ ಇದು ಆಗಬಹುದು, ಆಗೋ ಸಂಭಾವನೆನ ಭಾಳ ಹೆಚ್ಚೈತಿ ಅಂತ ಎಲ್ಲರಿಗೂ ಅನ್ಸಿತ್ತು. ಅದ ಕಾರಣನೂ ಮಾರ್ಕೆಟ್ ಇದನ್ನು ಹೆಚ್ಚು ಸೀರಿಯಸ್ ತೊಗೊಂಡಿಲ್ಲ. ಮಾತುಕತೆ ಫೇಲ್ ಆದ್ರೂ ಹೆಚ್ಚು ಸೀರಿಯಸ್ ತೊಗೊಂಡಿಲ್ಲ ಅಂತ ನಾವು ಅನ್ಬೋದು. ಅದ್ರಾಗೂ ಮೇನ್ ಒಂದೇ ದಿನದನಾಗ ಅದು ಪಾಕಿಸ್ತಾನ್ಯಾಗ ಬಂದು ನ್ಯೂಕ್ಲಿಯರ್ ನೀವು ಅಸ್ತ್ರ ತಯಾರು ಮಾಡಬೇಡ್ರಿ ಅಂತ US ದವ್ರು ಹೇಳೋಣ, ಇರಾನ್ ಕೇಳಾಕೇನು ಅದೇನು ಹುಚ್ಚಿಲ್ರಿ. ಕೇಳೋದಿತ್ತಂತಂದ್ರೆ ಅವಾಗನ ಕೇಳ್ತಿತ್ತು, ಇಷ್ಟು ಆಗತ್ತಿರ್ಕಲೈತ್ರಿ ಯುದ್ಧ, ಇಷ್ಟೆಲ್ಲ ಹಾಳಾಗನ ಈಗ ಮಾತು ಕೇಳ್ರೆ ಉಪಯೋಗನೇ ಇಲ್ರಿ ಇರಾನನು. ಅದ ಕಾರಣ ಈ ಥರ ನ್ಯೂಕ್ಲಿಯರ್ದಿದೇನು ಒಪ್ಪಿಗೆ ಆಗಂಗಿಲ್ಲ ಅಂತ ಮೊದಲ ಅನುಮಾನ ಇತ್ತು. ಅದ ಕಾರಣನೂ ಹೆಚ್ಚು ಮಾರ್ಕೆಟ್ ಸೀರಿಯಸ್ ತೊಗೊಂಡಿಲ್ಲ ಅಂತ ನಮಗೆ ಈ ಒಂದು ಡೇಟಲ್ಲೇನು ಗೊತ್ತಾಗ್ತೈತಿ. ಮತ್ತೊಂದು ಏನಂತಂದ್ರೆ ಏನು ಯುರೋಪ್ ಐತಿ, ಯುರೋಪ್ ಕಡೆನೂ 3 ವಾರ ತನಕ ಏವಿಯೇಷನ್ದು ಫ್ಯೂಲ್ ಐತಂತ್ರಿ. 3 ವಾರಗನ ಅವ್ರ ಕಡೆನೂ ಏವಿಯೇಷನ್ದು ಫ್ಯೂಲ್ ಇಲ್ಲ ಅಂತ ಸುದ್ದಿ ಬರತೈತಿ. ಅದ ಕಾರಣ ಯುರೋಪಿಯನ್ ಯೂನಿಯನ್ದವರು ಸ್ವಲ್ಪ ನಡಕ್ಕೆ ಬಂದು US ಇರಾನದ ನಡಕ್ಕೆ ಮಾತುಕತೆ ಮಾಡಿ ಈ ಥರ ನಮಗೂ ಎಲ್ಲ ನಷ್ಟ ಆಗತೈತಿ, ಜಗತ್ತಿಗೆ ಜನರೆಲ್ಲ ಪರದಾಡತ್ತಾರೆ ಈ ಒಂದು ಯುದ್ಧದಿಂದ ಅಂತ ಯಾರೇ ಮಧ್ಯಸ್ಥಿಕೆ ವಹಿಸಿ ಯುದ್ಧ ನಿಲ್ಲಿಸೋ ಸಂಭಾವನೆ ಭಾಳ ಹೆಚ್ಚೈತಂತನೂ ಅನ್ನತ್ತಾರ. ಅದ ಕಾರಣನೂ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದ್ರೂ ಲಾಸ್ಟಿಗೆ ಸ್ವಲ್ಪ ರಿಕವರಿ ಬಂತಂತ ನಾವು ಅನ್ಬೋದು. ಮತ್ತೊಂದು ಏನಂತಂದ್ರೆ ಈಗೇನು ಹೇಳಿದ್ನಿ ನಾ, ಇದು ಸುದ್ದಿ ಬಂದಿತ್ತು 7:15 US ನೇವಿ ಏನು ಇರಾನದ್ಗೆಲ್ಲ ಗೇರಾವ್ ಹಾಕೋದೈತಿ. ಅದ ಬರೀ ಇರಾನ್ ಪೋರ್ಟ್ಗೆ ಅಷ್ಟೇ ಗೇರಾವ್ ಹಾಕೋದೈತ್ರಿ. ಸ್ಟೇಟ್ ಆಫ್ ಹಾರ್ಮೋಸ್ ಗೇರಾವ್ ಹಾಕಂಗಿಲ್ಲ ಅಂತ ಅನ್ನತ್ತಾರ. ನೋಡ್ಬೇಕು ಏನು ಮಾಡ್ತಾರಂತ. ಬಟ್ ಅದ ಗೇರಾವ್ ಹಾಕೋದ್ರಿಂದ ಇರಾನ್ದಿಂದ ಏನು ಪ್ರತಿದಿನ 2 ಮಿಲಿಯನ್ ಬ್ಯಾರೆಲ್ ಏನು ಕ್ರೂಡ್ ಆಯಿಲ್ ಬರ್ತಿತ್ತು ಚೀನಾಗದು ಹೋಗ್ತಿತ್ತು, ಎಲ್ಲಕ್ಕಿಂತ ಚೀನಾ ಕಡೆ ಹೋಗ್ತಿತ್ತು. ಅದೀಗ ಶಾರ್ಟೇಜ್ ಆಗ್ಬೋದು ಜಗತ್ನಾಗ ಅಂತ ಎಲ್ಲರೂ ಅನುಮಾನವನ್ನು ಹಚ್ಚಿದಾರ. ಮತ್ತೊಂದನೇ ಇವತ್ತು ಮಾರ್ಕೆಟ್ ಬಿದ್ರೂ ಯಾಕೆ ರಿಕವರಿ ತೋರಿಸೈತನಾಗ ಮತ್ತೊಂದು ಕಾರಣ ಏನಂತಂದ್ರೆ ಏನಿದು ಇರಾನ್ ಐತಿ, ಇರಾನ್ದಿಂದ ಕ್ರೂಡ್ ಆಯಿಲ್ ಹೆಚ್ಚು ಚೀನಾ ತಗೋತೈತ್ರಿ. ಮತ್ತು ಚೀನಾನು ಅವ್ರು ತಯಾರು ಮಾಡಿದ್ದೇನು ವಸ್ತುಗಳು ಇರ್ತಾವ ಇರಾನ್ಗೆ ಭಾಳ ಸಪ್ಲೈ ಮಾಡ್ತೈತಿ. ಅಲ್ಲಿಂದನೂ ಚೀನಾ ಭಾಳ ಲಾಭ ಗಳಿಸ್ತೈತಿ. ಬಟ್ ಈಗ USA ಇರಾನದ ಪೋರ್ಟನ್ನು ಅಥವಾ ಇರಾನನ್ನು ಘೇರಾವ್ ಹಾಕಿದ್ರಿಂದ ಚೀನಾದ ವಸ್ತು ಇರಾನ್ಗೆ ಹೋಗಂಗಿಲ್ಲ, ಇರಾನದ ವಸ್ತು ಚೀನಾಗೆ ಬರಂಗಿಲ್ಲ. ಅದ ಕಾರಣ ಚೀನಾನ ಇರಾನ್ ಮ್ಯಾಗ ಪ್ರೆಷರ್ ಬಿಲ್ಡ್ ಮಾಡ್ಬೋದಾ, ಇದು ಅಗ್ರಿಮೆಂಟ್ ಮಾಡಪ್ಪ ನ್ಯೂಕ್ಲಿಯರ್ದ ಇದರಿಂದ ನನಗೂ ತ್ರಾಸಾಗತ್ತೈತೆ ನಿಂಗೂ ತ್ರಾಸಾಗತ್ತೈತೆ ಅಂತ ಚೀನಾನ ಇರಾನ್ ಮ್ಯಾಗ ಭಾಳ ಪ್ರೆಷರನ್ನು ಬಿಲ್ಡ್ ಮಾಡ್ಬೋದಂತನೂ ಎಕ್ಸ್ಪರ್ಟ್ಗಳು ಅನ್ನತ್ತಾರ. ಅದ ಕಾರಣ ಚೀನಾ ಪ್ರೆಷರ್ ಬಿಲ್ಡ್ ಮಾಡೋಣ ಇರಾನ್ ಒಪ್ಕೊಳ್ಳೋ ಸಂಭಾವನೆ ಭಾಳ ಹೆಚ್ಚೈತಂತನೂ ಅನ್ನತ್ತಾರ. ಅದ ಕಾರಣ ಈ ಥರ ಏನಾರ ಒಪ್ಕೊಂಡ್ರಂದ್ರೂ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದ್ರೂ ರಿಕವರ್ ತೋರಿಸೈತಂತ ನಾವು ಅನ್ಬೋದು. ಓವರ್ ಆಲ್ ನೋಡ್ಬೋದು ನೀವು ಕ್ರೂಡ್ ಆಯಿಲ್ ಬೆಲೆನೂ WTI ಕ್ರೂಡ್ ಆಯಿಲ್ $104 ನಡೆದೈತಿ. ನಿನ್ನೆನೇ ಹೇಳಿದ್ನಿ $100 ಮ್ಯಾಗ ಹೋಗ್ಬೋದು ಈ ಒಂದು ಕಾರಣದಿಂದ. ಏನು ಮಾತುಕತೆ ಅದು ಫೇಲ್ ಆಗಿದ್ರಿಂದ ಅಂತನಿ. ಅದೇ ಥರ $104 WTI ಕ್ರೂಡ್ ಆಯಿಲ್ ಟ್ರೇಡ್ ಆಗತೈತಿ. ಬ್ರೆಂಟ್ ಕ್ರೂಡ್ ಆಯಿಲ್ $102 ಟ್ರೇಡ್ ಆಗತೈತಿ. 7% ಹೆಚ್ಚು ಸೇರಿದಾವ 22 ಆಯಿಲ್. ಅದ ಕಾರಣ ನೋಡ್ಬೇಕು ಈಗ ಇರಾನದೇನಿದ್ ಘೇರಾವ್ ಹಾಕೈತಿ US, ಇದರಿಂದ ಮತ್ತೆ ಕ್ರೂಡ್ ಆಯಿಲ್ ಮ್ಯಾಗ ಯಾವ ಥರ ಪರಿಣಾಮ ಬೀಳ್ತೈತೆ ಅಂತ ನೋಡ್ಬೇಕಾ. ಏನ್ರಿ ಕ್ರೂಡ್ ಆಯಿಲ್ ಪ್ರೈಸ್ ಭಾಳ ಇರಿತಂತಂದ್ರೆ ಮತ್ತು ಭಾರತದ ಆರ್ಥಿಕತೆ ಮ್ಯಾಗ ಭಾರತದ ಮಾರುಕಟ್ಟೆ ಮ್ಯಾಗ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಬೀಳ್ತೈತಿ. ಮತ್ತೊಂದನೇ ಹೇಳೋದು ನೆನಪರಿನಿ, ಏನು ಮಾರ್ಕೆಟ್ ಇವತ್ತು ಬಿದ್ರೂ ಸಹ ರಿಕವರ್ ತೋರಿಸೈತಿ. ಅದರಿಂದ ಮತ್ತೊಂದನೇ ಕಾರಣ ಏನಂತಂದ್ರೆ ನಿನ್ನೆ ವಿಡಿಯೋದ ಲಾಸ್ಟ್ ನಾ ಹೇಳಿದ್ನಿ ಮಾತು, ಅದನ್ನು ಹೋಗಿ ಕೇಳ್ರಿ. ಯುದ್ಧ ಭಾಳ ದಿನ ನಡೀತಂತಂದ್ರೆ ಯುದ್ಧಗೆ ಇಗ್ನೋರ್ ಮಾಡಿ ಮಾರ್ಕೆಟ್ ಲಾಂಗ್ ಟರ್ಮ್ನಾಗ ಇರ್ತೈತಂತಂದೀನಿ ನಾ. ಅದೇ ಥರನೂ ಮಾರ್ಕೆಟ್ ಈ ಯುದ್ಧನ ಈಗ ಹೆಚ್ಚು ಸೀರಿಯಸ್ ತೊಗೋತ ಆಲ್ರೆಡಿ ವ್ಯಾಲ್ಯೂಯೇಷನ್ ಎಲ್ಲ ಕಡಿಮೆನಾಗ ಸಿಗತ್ತವ ಅನ್ನೋ ಕಾರಣದಿಂದನೂ ಮಾರ್ಕೆಟ್ ಬಿದ್ರೂ ಸಹ ರಿಕವರ್ ತೋರಿಸೈತಂತ ನಾವು ಅನ್ಬೋದು. ಓವರ್ ಆಲ್ ಮೇನ್ ಏನಂತಂದ್ರೆ ನೆಕ್ಸ್ಟ್ 2ನೇ ರೌಂಡ್ ಮಾತುಕತೆ ಸ್ಟಾರ್ಟ್ ಆಗ್ತೈತೋ ಇಲ್ಲೋ ಅಂತ ನೋಡ್ಬೇಕಾ. ಸ್ಟಾರ್ಟ್ ಆತಂತಂದ್ರೆ ಅದ್ರಾಗ ಏನ್ರೆ ಪಾಸಿಟಿವ್ ಸುದ್ದಿ ಬರ್ತೈತೋ ಇಲ್ಲೋ ಅಂತ ನೋಡ್ಬೇಕಾ. ಏನ್ರೆ ಇದೇ ಥರ ಯುದ್ಧ ನಡೀತಂತಂದ್ರೂ ಮಾರುಕಟ್ಟೆಗೆ ಆರ್ಥಿಕತೆ ಮ್ಯಾಗ ಪೆಟ್ಟು ಬೀಳ್ತೈತಿ, ಬಟ್ ಶಾರ್ಟ್ ಟರ್ಮ್ನಾಗ ಪೆಟ್ಟು ಬೀಳ್ತೈತೆ ಅಂತ ಹೇಳ್ತೀನಿ. ಇಷ್ಟೇ ಐತಿ ಇವತ್ತಿನ ವಿಡಿಯೋ ಚಲೋ ಅನ್ಸಿಡೋಗಿ ಲೈಕ್ ಮಾಡಿರಿ. ಧನ್ಯವಾದಗಳು.